ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಆಕ್ಚುಲ್ ಆಗಿ ತುಂಬಾ ಜನರ ಟ್ಯಾಲೆಂಟಿಗೆ ಇದೊಂದು ಪ್ರಶಂಸೆ. ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ಓಕೆನಾ. ನಾನು ಒಪ್ಕೊಬೇಕು, ನಮ್ಮ ಹತ್ರ ಏನಿದೆಯೋ ಅದನ್ನ ಒಪ್ಕೊಬೇಕು. ಇನ್ನೊಬ್ರದ್ದು ಇರೋದನ್ನ ಅಕ್ಸೆಪ್ಟ್ ಮಾಡಿ ಅವರಿಗೆ ರೆಕಗ್ನೈಸ್ ಕೊಡ್ಲೇಬೇಕು. ಅವ್ರು ನಿಜವಾಗ್ಲೂ ಟ್ಯಾಲೆಂಟ್ಫುಲ್ ಪರ್ಸನ್ಸ್. ನಮ್ಮ ಕೈಯಲ್ಲಿ ಆಗಲ್ಲ ಸರ್. ಏನದು? ಮಲ್ಟಿಪಲ್ ಚಾರ್ಟ್ ರೀಡಿಂಗು ಅಂಡ್ ಮಲ್ಟಿಪಲ್ ಇಂಡೈಸಿಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಆಗಲ್ಲ. ನನಗೆ ನಿಫ್ಟಿ ಒಂದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿಫ್ಟಿಯಲ್ಲಿ ನಾನು ಮಾಡ್ತಿರೋದು ಆಪ್ಷನ್ ಬೈಯಿಂಗು, ನಿಫ್ಟಿಯಲ್ಲಿ ಮಾತ್ರ. ಆ ಒಂದು ನಿಫ್ಟಿಯನ್ನು ಅರ್ಥ ಮಾಡ್ಕೊಳಕ್ ನನಗೆ ಆಗ್ತಾ ಇಲ್ಲ. 5 ವರ್ಷ ಆಯ್ತು. ಈಗಲೂ ಅವನ ಫುಲ್ ಜುಟ್ಟು ಜನಿವಾರ ಸಿಗ್ತಾ ಇಲ್ಲ. ಇನ್ನೂ ಮೈನ್ಯೂಟ್ ಆಗಿಬಿಟ್ಟೋಗಿದೆ. ಅದನ್ನ ಇನ್ನೂ ಹಿಡಿಬೇಕು ಅನ್ನೋ ಒಂದು ಆತುರ. ಕರೆಕ್ಟಾ? ಆದ್ರೆ ಎಷ್ಟು ಎಕ್ಸ್ಪರ್ಟೈಸ್ ಇದ್ದಾರೆ ಕೆಲವರು ಅಂತ ಹೇಳಿದ್ರೆ, ಒಂದ್ ಸೈಡ್ ಅಲ್ಲಿ ನಿಫ್ಟಿ ನೋಡ್ತಿರ್ತಾರೆ, ಇನ್ನೊಂದ್ ಸೈಡ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ತಿರ್ತಾರೆ, ಅದ್ರೊಟ್ಟಿಗೆ 2-3 ಕಂಪ್ನೀಸ್ ಗಳನ್ನ ನೋಡ್ತಾರೆ. ಒಂದು ಕಡೆ ಬೈ ಮಾಡ್ತಾರೆ, ಒಂದು ಕಡೆ ಸೆಲ್ ಮಾಡ್ತಾರೆ, ಎರಡನ್ನೂ ಮ್ಯಾನೇಜ್ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ದೇ ಆರ್ ರಿಯಲಿ ಗ್ರೇಟ್ ಹೀರೋಸ್, ಆಯ್ತಾ. ಆದ್ರೆ ಎಂಡ್ ಆಫ್ ದ ಡೇ ನಾವು ಮಾಡಿದಷ್ಟು ದುಡ್ಡು ಅವ್ರು ಮಾಡ್ತಿಲ್ಲ. ಇದು ಮಾತ್ರ ಟ್ರಾಜಿಡಿ. ಯಾಕೆಂದ್ರೆ ಮಲ್ಟಿಪಲ್ ಆಗಿ ಮಾಡಕ್ ಹೋದಾಗ ನಿಮಗೆ ಎಷ್ಟು ಚೆನ್ನಾಗಿ ಸಿಗುತ್ತೋ ಅಷ್ಟೇ ಚೆನ್ನಾಗಿ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಹ್ಯೂಮನ್ ಬ್ರೈನ್ ಅಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಸರ್. ಈಗ ಒಂದು ಟೆಸ್ಟ್ ಮಾಡೋಣ. ಏನಂತ ಹೇಳಿದ್ರೆ, ಈ ವಿಡಿಯೋ ನೀವು ಕೇಳ್ತಾ ಇರಿ. ಒಂದು ವೈಟ್ ಶೀಟ್ ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ನಿಮ್ಮ ಬಗ್ಗೆ ಸೆಲ್ಫ್ ಇಂಟ್ರಡಕ್ಷನ್ ಅನ್ನ ಬರೆಯಕ್ಕೆ ಶುರು ಮಾಡಿ. ನೀವು ಸೆಲ್ಫ್ ಇಂಟ್ರಡಕ್ಷನ್ ಬರಿತಿರ್ಬೇಕು. ನೀವು, ನಿಮ್ಮ ಊರು, ನಿಮ್ಮ ಯಾವ ಜಾಗ, ನಿಮ್ಮ ಹೆಸರು ಏನು, ನೀವೇನ್ ಮಾಡ್ತಾ ಇದ್ರಿ, ಸೆಲ್ಫ್ ಇಂಟ್ರಡಕ್ಷನ್ ಬರಿತಾ ಹೋಗಿ. ಒಂದು ಪೇಜ್ ಬರಿಬೇಕು, ಓಕೆನಾ. ಈ ಕಡೆ ನನ್ನ ವಿಡಿಯೋ ಕೇಳ್ತಾ ಇರಬೇಕು. ಎರಡು ಕೆಲಸವನ್ನು ಅಟ್ ಎ ಟೈಮ್ ಅಲ್ಲಿ ಮಾಡಬೇಕು. ಎರಡು ಕೆಲಸವನ್ನು ಅಟ್ ಎ ಟೈಮ್ ಮಾಡಬೇಕು. ಯಾವುದು ಸಹ ಅಲ್ಲಿ ಸ್ಟಾಪ್ ಆಗಬಾರ್ದು. ಒಂದು ಕಡೆ ಈ ಕಡೆ ಕೇಳಿದ್ದು ನಿಲ್ಸಿ ಮತ್ತೆ ಅದು ಬರಿ ಅದಲ್ಲ. ಅಥವಾ ನನ್ನ ವಿಡಿಯೋ ಆಲ್ರೆಡಿ ಒಂದ್ಸಲಿ ಕೇಳಿದ್ದೆ ಆಗಿದೆ ಆಮೇಲೆ ತಿರ್ಗಾ ಹಂಗಲ್ಲ. ಅಟ್ ಎ ಟೈಮ್ ಅಲ್ಲಿ ಹೊಸ ಒಂದು ಸಬ್ಜೆಕ್ಟ್ ಕಲಿತಿರ್ಬೇಕು, ಕೇಳ್ತಿರ್ಬೇಕು. ಈ ಕಡೆ ನೀವು ಬರಿತಿರ್ಬೇಕು. ಎರಡನ್ನು ಅಟ್ ಎ ಟೈಮ್ ಅಲ್ಲಿ ತಗೊಂಡು ಹೋಗುವಂತಹ ವ್ಯವಸ್ಥೆ ನಿಮ್ ಕೈಲಿ ಮಾಡಕ್ಕಾದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಯಾಕೆ ಅಂದ್ರೆ ರಿಸರ್ಚ್ ಮಾಡಿ ಹೇಳಿದ್ದಾರೆ, ಹ್ಯೂಮನ್ ಬ್ರೈನ್ಗೆ ಅಟ್ ಎ ಟೈಮ್ ಅಲ್ಲಿ ಒಂದೇ ಥಿಂಕಿಂಗ್ ಮಾಡಕ್ ಆಗೋದು, ಎರಡೆರಡು ಥಿಂಕಿಂಗ್ ಮಾಡಕ್ ಆಗಲ್ಲ. ಸೊ ಇದು ತುಂಬಾ ರೇರು. ಅಭ್ಯಾಸ ಪ್ರಾಕ್ಟೀಸ್ ಮಾಡಿಸಿ 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 ಬೇಕಿದ್ರೆ ಮಾಡ್ಬೋದು. ದೇವಸ್ಥಾನಕ್ಕೆ ಹೋದಾಗ ಭಟ್ರುಗಳನ್ನ ನೋಡಿದಾಗ ನಾವೇನ್ ತಿಳ್ಕೊಳ್ತೀವಿ, ಅವರಲ್ಲಿ ಎರಡು ಬ್ರೈನ್ ಅನ್ನ ಆಕ್ಟಿವ್ ಇಟ್ಕೊಂಡಿದ್ದಾರೆ. ಹೇಗೆ? ಒಂದು ಕಡೆ ಗಂಟಾಮಣಿ ಆಡಿಸ್ತಾರೆ, ಇನ್ನೊಂದು ಕಡೆಗೆ ಆರತಿ ಎತ್ತಾರೆ. ಎರಡು ಕೈ ಮೂವ್ ಆಗ್ಬೇಕು. ಒಂದು ಅಡ್ಡಡ್ಡ ಅಂದ್ರೆ ಲೆಫ್ಟ್ ರೈಟ್ ಓಡಾಡುತ್ತೆ, ಒಂದು ರೌಂಡ್ ಓಡಾಡುತ್ತೆ. ಎರಡನ್ನು ಮಾಡ್ಬೇಕಂದ್ರೂ ಅವ್ರ ಎರಡು ಬ್ರೈನ್ ಆಕ್ಟಿವೇಶನ್ ಅಲ್ಲಿ ಇಟ್ಟಿರ್ಬೇಕು. ಇದು ಪ್ರಾಕ್ಟೀಸ್ ಅಲ್ಲಿ ಬರುವಂತದ್ದು. ಇಟ್ ಇಸ್ ನಾಟ್ ಎ ಈಸಿ ಜೋಕ್, ಓಕೆನಾ. ಇದು ನಿಮ್ಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ನೋಡಿ, ಡ್ರೈವಿಂಗ್ ಮಾಡ್ತಾ ಈ ಕಡೆ ಮೊಬೈಲ್ ಗಮನ ಕೊಡ್ತಿದ್ದಂಗೆನೆ ಕಾರ್ ಸ್ಲೋ ಆಗುತ್ತೆ, ಇಲ್ಲ ಕಾರ್ ಸೈಡ್ ಬರುತ್ತೆ. ಕರೆಕ್ಟಾ? ನೀವು ಅಬ್ಸರ್ವ್ ಮಾಡಿರ್ತೀರಿ. ಯಾಕೆಂದ್ರೆ ಅಟ್ ಎ ಟೈಮ್ ಅಲ್ಲಿ ಎರಡಕ್ಕೆ ಕಾನ್ಸಂಟ್ರೇಷನ್ ಕೊಡೋದು ಇದು ರಿಯಲಿ ಇಂಪಾಸಿಬಲ್. ಆದ್ರೆ ನಮ್ಮ ಜನಗಳು ಹೇಗೆ ಅಂದ್ರೆ ದೇ ಆರ್ ಎಕ್ಸ್ಪರ್ಟೈಸ್. ಎಷ್ಟು ಎಕ್ಸ್ಪರ್ಟೈಸು? ಈ ಕಡೆ ನಿಫ್ಟಿ ನೋಡ್ತಾರೆ, ಆ ಕಡೆ ಬ್ಯಾಂಕ್ ನಿಫ್ಟಿ ಮಾಡ್ತಾರೆ, ಬ್ಯಾಂಕ್ ನಿಫ್ಟಿ ನೋಡ್ತಾರೆ, ಸೆನ್ಸೆಕ್ಸ್ ಮಾಡ್ತಾರೆ, ಸೆನ್ಸೆಕ್ಸ್ ಅಲ್ಲಿ ನೋಡ್ತಾ ಇರ್ತಾರೆ, ಕ್ರೂಡ್ ಆಯಿಲ್ ಮಾಡ್ತಾರೆ. ಹೇಗಾಗುತ್ತೆ? ಅಂಡ್ ಒಂದೊಂದಕ್ಕೆ ಒಂದೊಂದು ಮೆಥಡ್, ಒಂದೊಂದು ಬಿಹೇವಿಯರ್ ಇರುತ್ತೆ. ನಿಫ್ಟಿ ಬಿಹೇವಿಯರ್ ಬ್ಯಾಂಕ್ ನಿಫ್ಟಿ ವರ್ಕ್ ಆಗಲ್ಲ, ಬ್ಯಾಂಕ್ ನಿಫ್ಟಿ ಬಿಹೇವಿಯರ್ ಸೆನ್ಸೆಕ್ಸ್ ವರ್ಕ್ ಆಗಲ್ಲ. ಎಲ್ಲದಕ್ಕೂ ಅದರದ್ದೇ ಬಿಹೇವಿಯರ್ ಗಳಿರುತ್ತೆ. ಆ ಬಿಹೇವಿಯರ್ ಗಳನ್ನ ಅರ್ಥ ಮಾಡ್ಕೊಬೇಕು. ನಾವು ಅದನ್ನ ಬಿಟ್ಟು ಮಲ್ಟಿಪಲ್ ಆಗಿ ಮಾಡಕ್ ಹೋಗ್ತೀವಿ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಇದನ್ನು ಅದೇ ಹೇಳ್ತಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಯಾವ್ದ್ರಲ್ಲೂ ಮಾಸ್ಟರ್ ಆಗಕ್ ಆಗಲ್ಲ. ಅದ್ರ ಬದಲು ನೀವು ಒಂದ್ರಲ್ಲಿ ಫಸ್ಟ್ ಮಾಸ್ಟರ್ ಆಗಿ. ಅದನ್ನೇ ಬ್ರೂಸ್ಲಿ ಹೇಳಿದ್ದು. ಏನು? ನನಗೆ 100 ವಿದ್ಯೆ ಕಲ್ತವನ್ ಮೇಲೆ ನನಗೆ ಭಯ ಇಲ್ಲ, ಆದ್ರೆ ಒಂದೇ ವಿದ್ಯೆಯನ್ನ 100 ಸಲ ಮಾಡಿ ಪ್ರಾಕ್ಟೀಸ್ ಮಾಡ್ದವನ್ನ ಕಂಡ್ರೆ ನನಗೆ ಭಯ. ಯಾಕೆಂದ್ರೆ ಅವ್ನು 100 ವಿದ್ಯೆಯನ್ನು ಡೈಲಿ ಪ್ರಾಕ್ಟೀಸ್ ಮಾಡಿರಲ್ಲ. ಬಟ್ ಒಂದೇ ಒಂದು ವಿದ್ಯೆಯನ್ನ ಅವನು 100 ಸಲ ಪ್ರಾಕ್ಟೀಸ್ ಮಾಡಿದ್ದ ಅಂದ್ರೆ ಅವನನ್ನ ಫೇಸ್ ಮಾಡೋದು ಟಫ್. ಕರೆಕ್ಟಾ? ಹಾಗಾಗಿ ಹೇಳೋದು, ನೀವು ಫಸ್ಟ್ ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಒಂದನ್ನು ಹಿಡಿತಾ ಇಟ್ಕೊಳ್ಳಿ. ಒಂದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿ ನೀವು ಇನ್ಕಮ್ ಮಾಡಕ್ ಶುರು ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಆ ಒಂದು ಕ್ರೇಜ್ ಇದಳುತ್ತೆ. ಸರ್, ನಾವೆಲ್ಲ ಮಾಡಕ್ ಹೊಡ್ತಿರೋದು ಏನಕ್ಕೆ? ದುಡ್ಡು ಮಾಡ್ಲಿಕ್ಕೆ. ದುಡ್ಡು ಮಾಡ್ಲಿಕ್ಕೆ ನಮ್ಗೆ ಒಂದೇ ಸಾಕಾಗುತ್ತೆ ಅಲ್ವಾ? ಆ ಒಂದ್ರಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಕರೆಕ್ಟ್. ಅದು ಬಿಟ್ಟು ನಾವು ಮಲ್ಟಿಪಲ್ ಅಲ್ಲಿ ಮಾಡಕ್ ಹೋಗಿ ಏನ್ ಮಾಡ್ತೀವಿ? ಬೆಳಿಗ್ಗೆ ಬಂದ ದುಡ್ಡನ್ನ ಸಂಜೆ ಕಮೋಡಿಟಿಲಿ ಕಳ್ಕೊಳ್ತೀವಿ, ಅಥವಾ ಸಂಜೆ ಕಮೋಡಿಟಿಲಿ ಮಾಡಿ ದುಡ್ಡನ್ನ ತಗೊಂಡ್ಬಂದು ಬೆಳಿಗ್ಗೆ ನಿಫ್ಟಿಲಿ ಕಳ್ಕೊಳ್ತೀವಿ. ಏನ್ ಮಾಡ್ತಾ ಇದ್ದೀವಿ ನಾವು? ಟೋಟಲಿ ಅದೇ ಸರ್ಕಲ್ ಅಲ್ಲಿ ಟ್ರ್ಯಾಪ್ ಆಗಿದ್ದೀವಿ. ಆ ಸರ್ಕಲ್ ಇಂದ ಹೊರಗೆ ಬರ್ಬೇಕಂದ್ರೆ ಫಸ್ಟ್ ಒಂದನ್ನು ಮಾಡಿ. ಈಗ
ಯಾಕೆ ಕಮೋಡಿಟೀಸ್ ಬಗ್ಗೆ ಗೊತ್ತಿರೋರು ಕಮೋಡಿಟೀಸ್ ಮಾಡ್ತಾರೆ. ಅಂದ್ರೆ ಆಯಿಲ್ ಬಗ್ಗೆ, ಗೋಲ್ಡ್ ಬಗ್ಗೆ, ಸಿಲ್ವರ್ ಬಗ್ಗೆ, ಅದ್ರ ಬಗ್ಗೆ ನಾಲೆಜ್ ಇದ್ದವ್ರು, ಕಂಪ್ನೀಸ್ಗಳ ಬಗ್ಗೆ ನಾಲೆಜ್ ಇದ್ದವ್ರು ಕಂಪ್ನೀಸ್ಗಳನ್ನ ಮಾಡ್ತಾರೆ. ಇಂಡೈಸಿಸ್ ಬಗ್ಗೆ ನಾಲೆಜ್ ಇದ್ರೆ ಇಂಡೈಸಿಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಎಲ್ಲದು ಹಾಕೊಳ್ಳೋದು. ಅವ್ರ ಮನೆ ಟಿವಿ ಹೆಂಗಿರುತ್ತೆ ಅಂದ್ರೆ ಕಂಪ್ಯೂಟರ್ ಹೆಂಗಿರುತ್ತೆ, 6 ಸ್ಕ್ರೀನ್. ಏನ್ ಅವ್ರ ಪೈಲಟ್ ಅದು ಟ್ರೇಡರ್? ಪೈಲಟ್ ಹತ್ರ 6 ಸ್ಕ್ರೀನು, ಅದಕ್ಕೆ ಬೇಕಾಗೋ ಸೆಟಪ್ ಏನಕ್ಕೆ? ಇವತ್ತು ನನ್ನ ಆಫೀಸ್ ಬಂದು ಯಾವಾಗ ಬೇಕಾದ್ರೆ ರ್ಯಾಂಡಮ್ ಆಗಿ ಚೆಕ್ ಮಾಡಿ, ನಾನು ಒಂದೇ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಒಂದೇ ಒಂದು ಸ್ಕ್ರೀನ್ ಇಟ್ಕೊಂಡು ಮಾಡ್ತಿರ್ತೀನಿ. ಯಾಕೆ? ನನಗೆ ಅದು ಬೇರೆ ಬೇಡ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. 6 ಸ್ಕ್ರೀನ್ ಅಲ್ಲಿ, ಅದರಲ್ಲಿ ಡ್ಯುವೆಲಿಟಿ ಸ್ಕ್ರೀನ್ ಮಾಡಿ 12 ಸ್ಕ್ರೀನ್ ಅಲ್ಲಿ, ಒಂದ್ರಲ್ಲಿ ಸಿ, ಒಂದ್ರಲ್ಲಿ ಪಿ, ಒಂದ್ರಲ್ಲಿ ಬ್ಯಾಂಕ್, ಒಂದು ಸೆನ್ಸೆಕ್ಸ್. ಇದು ಒಳ್ಳೆ ಎಲೆಕ್ಷನ್ ಅಲ್ಲಿ ವಾರ್ ರೂಮ್ ರೆಡಿ ಮಾಡ್ದಂಗೆ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಮಲ್ಟಿಪಲ್ ಟಾಸ್ಕಿಂಗ್ ಬ್ರೈನ್ಗೆ ಆಗಲ್ಲ. ಅದಕ್ಕೋಸ್ಕರವೇ ನೀವು ಟ್ರ್ಯಾಪ್ ತಪ್ತಾ ಇರ್ತೀರಿ. ಅದನ್ನ ಮಾಡಬೇಡಿ ಅನ್ನೋದು ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಆದ್ರೆ ಅದನ್ನ ಮಾಡಿ ಎಕ್ಸ್ಪರ್ಟೈಸ್ ಮಾಡಿದವ್ರಿಗೆ ನಂದು ಆಟ್ಸ್ ಆಫ್ ಸಲಾಂ. ಆಯ್ತಾ? ಸೊ ನಿಮ್ಮ ಅಭಿಪ್ರಾಯ ಏನು? ನೀವು ಮಲ್ಟಿಪಲ್ ಟಾಸ್ಕಿಂಗ್ ಮಾಡುವ ಕೆಪಾಸಿಟಿ ಇರುವವರ ಅಥವಾ ಸಿಂಗಲ್ ಟಾಸ್ಕ್ ಮಾಡೋರ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.